ಒಂದನೇ ಪ್ರಶ್ನೆ, ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಯನ್ನ ವಿವರಿಸಿ. ನೋಡಿ, ರಜಪೂತ ಅರಸರುಗಳು ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡಿದ್ದರು. ಭೋಜ, ಮುಂಜ, ರಜಪೂತ ಅರಸರುಗಳು ಸ್ವತಃ ವಿದ್ವಾಂಸರಾಗಿದ್ದರು. ಮುಂಜ ರಾಜರು ಪದ್ಮಗುಪ್ತ, ಹಲಾಯುಧ ಎಂಬ ಕವಿಗಳಿಗೆ ಆಶ್ರಯ ನೀಡಿದ್ದರು. ಭೋಜರಾಜನ ಕಾಲದಲ್ಲಿ ಶಾಂತಿಸೇನ, ಪ್ರಭಾಚಂದ್ರ ಸೂರಿ, ಘನಪಾಲ ಎಂಬ ಜೈನ ಪಂಡಿತರು ಆಶ್ರಯವನ್ನ ಪಡೆದಿದ್ರು. ಇವರ ಕಾಲದಲ್ಲಿ ರಚನೆಯಾದ ಕಾವ್ಯಗಳು ಅಂದ್ರೆ ಜಯದೇವನ ಗೀತ ಗೋವಿಂದ, ಭಾರವಿಯ ಕಿರಾತಾರ್ಜುನೀಯ, ಭರ್ತೃಹರಿಯ ರಾವಣವಧ, ಮಹೇಂದ್ರಪಾಲನ ಕಾವ್ಯ ಮೀಮಾಂಸೆ. ನೆಕ್ಸ್ಟ್, ಇವರ ಕಾಲದಲ್ಲಿ ರಚನೆಯಾದ ನಾಟಕಗಳು ಅಂದ್ರೆ ರಾಜಶೇಖರ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ, ಭವಭೂತಿ ರಚಿಸಿದ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ಇವು ಪ್ರಮುಖವಾದ ನಾಟಕಗಳಾಗಿವೆ. ನೋಡಿ, ರಜಪೂತರ ಕಾಲದ ಐತಿಹಾಸಿಕ ಕೃತಿಗಳನ್ನ ನೋಡೋದಾದ್ರೆ ಕಲಹಣನ ರಾಜತರಂಗಿಣಿ, ಜಯನಿಕನ ಪೃಥ್ವಿರಾಜ ವಿಜಯ, ಹೇಮಚಂದ್ರನ ಕುಮಾರಪಾಲ ಚರಿತ ಇವು ಪ್ರಮುಖ ಐತಿಹಾಸಿಕ ಕೃತಿಗಳು ರಚನೆಗೊಂಡಿವೆ. ನೆಕ್ಸ್ಟ್, ರಜಪೂತ ಅರಸರ ಜೀವನ ಕೃತಿಗಳು ಯಾವುವು ಅಂದ್ರೆ ನೋಡಿ, ಚಂದ್ ಬರ್ದಾಯಿ ಅವರು ಪೃಥ್ವಿರಾಜ ರಾಸೋವನ್ನ ರಚನೆಯನ್ನ ಮಾಡಿದ್ದಾರೆ ಹಾಗೂ ಬಲ್ಲಾಳರು ಭೋಜ ಪ್ರಬಂಧವನ್ನ ರಚಿಸಿದ್ದಾರೆ. ಇವು ಅರಸರ ಜೀವನವನ್ನ ಕುರಿತಂತಹ ಕೃತಿಗಳಾಗಿವೆ. ರಜಪೂತರ ಕಾಲದಲ್ಲಿ ಗುಜರಾತಿ, ರಾಜಸ್ಥಾನಿ, ಹಿಂದಿ ಭಾಷೆಗಳು ಅಭಿವೃದ್ಧಿಯಿಂದ ಹೊಂದಿದ್ದವು. ನೋಡಿ, ಈ ಭಾಷೆಗಳಲ್ಲಿ ಸಾಹಿತ್ಯಗಳು ರಚನೆಗೊಂಡಿದ್ವು. ರಜಪೂತರ ಪ್ರಮುಖ ವಿದ್ಯಾ ಕೇಂದ್ರಗಳು ನೋಡಿ, ರಜಪೂತರ ಕಾಲದಲ್ಲಿ ಸ್ಥಾಪನೆಗೊಂಡಂತಹ ಪ್ರಮುಖ ವಿದ್ಯಾ ಕೇಂದ್ರಗಳು ಯಾವುವು ಅಂದ್ರೆ ನಳಂದ, ಕಾಶಿ, ವಿಕ್ರಮಶೀಲ, ಉಜ್ಜಯಿನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ಭೇಟಿ ಕೊಟ್ಟಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.